ನಗರದ ಸ್ವಚ್ಛತೆ ಆರೋಗ್ಯವನ್ನ ಕಾಪಾಡುವ ಕೆಲಸ ಮಾಡುವ ಪೌರ ಕಾರ್ಮಿಕರೇ ನಗರದ ಮುಖ್ಯ ಶಕ್ತಿ ಎಂದು ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ತಿಳಿಸಿದರು. ನಗರಸಭೆ ಸಭಾಂಗಣದಲ್ಲಿ ಹರಿಚಿತ್ತ ಫೌಂಡೇಶನ್ ಚಿಕ್ಕಮಗಳೂರು ವತಿಯಿಂದ ಪೌರ ಕಾರ್ಮಿಕರಿಗೊಂದು ನಮನ ಕಾರ್ಯಕ್ರಮದಡಿಯಲ್ಲಿ ಎಲೆಮರೆಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನ ಗುರುತಿಸಿ ಸನ್ಮಾನಿಸಿ ಅಭಿನಂದಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರು ಇಲ್ಲದಿದ್ದರೆ ಯಾವುದೇ ಸ್ಥಳೀಯ ಸಂಸ್ಥೆ ಉತ್ತಮ ಹೆಸರನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ನಗರದ ನೈರ್ಮಲ್ಯ ಕಾಪಾಡುವ ಜವಾಬ್ದಾರಿ ಹೊತ್ತಿರುವ ನಗರಸಭೆಗೆ ಪೌರ ಕಾರ್ಮಿಕರು ಹೆಚ್ಚಿನ ಬೆಂಬಲ ನೀಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಹರಿಚಿತ್ತ ಫೌಂಡೇಶನ್ ವತಿಯಿಂದ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಹರಿಚಿತ್ತ ಫೌಂಡೇಶನ್ ಅಧ್ಯಕ್ಷರಾದ ಚೈತ್ರಾ ಹರೀಶ್ ಅವರು ಮಾತನಾಡಿ, ನಮ್ಮ ಭೂಮಿ ಸಂತೋಷವಾಗಿರಬೇಕಾದರೆ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿದೆ. ಈ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಅಪಾರವಾದ ಶ್ರಮವಿದೆ. ಇಂದು ತ್ಯಾಜ್ಯ ಎನ್ನುವುದು ಸಮಸ್ಯೆಯಾಗಿ ಉಳಿದಿಲ್ಲ, ಇದು ಲಾಭದಾಯಕ ಉದ್ದಿಮೆಯಾಗಿದೆ. ನಮ್ಮ ಮನೆಯ ಕಸವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡುವುದೇ ನಾವು ಪೌರ ಕಾರ್ಮಿಕರಿಗೆ ನೀಡುವ ನಿಜವಾದ ಸನ್ಮಾನ ಎಂದರು. ನಿಮ್ಮ ಬೆವರು, ನಿಮ್ಮ ತ್ಯಾಗ, ನಿಮ್ಮ ಸಮರ್ಪಣಾ ಭಾವ, ನಿಮ್ಮ ಆರೋಗ್ಯನ ಬದುಕಿಟ್ಟು ನಮ್ಮ ಆರೋಗ್ಯನ ಕಾಪಾಡ್ತಿರೋ ನಿಮಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ ಸುಸ್ವಾಗತ. ನಗರಸಭೆಯ ಪೌರ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬೆಳಿಗ್ಗೆ 5 ಗಂಟೆಗೆ ಅವರು ಹೋಗುವಂತ ಸಮಯದಲ್ಲಿ ನಮ್ಮ ಈ ಫೌಂಡೇಶನ್ ನಮ್ಮ ಅಕ್ಕ ಅಂತ ಅವರು ಬೆಳಿಗ್ಗೆ 5:30, 6 ಗಂಟೆ ಒಳಗಡೆ ಹೋಗಿ ಅವ್ರ ಕೆಲಸಗಳನ್ನು ವೀಕ್ಷಣೆ ಮಾಡಿ ಇದೊಂದು ಕಾರ್ಯಕ್ರಮ ನನಗೆ ಬಹಳ ಮಾಡ್ಬೇಕು, ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ನಾನು ಕೇಳ್ಕೊಂಡು ಆಗ ನಾನು ನೀವು ಬರ್ತೀರಾ ನೋಡ್ತೀರಾ ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಅಂತ ಕೇಳಿದಾಗ ಖಂಡಿತ ನಾವು ಮಾಡ್ತಾ ಇರ್ತೀನಲ್ಲ, ಇಂಥ ಕೆಲಸಗಳನ್ನ ಮಾಡ್ತಾರೆ ನೋಡಲ್ಲ ಅಂತ ಬೇಜಾರಾಗುತ್ತೆ ಅಂತಂದ್ರು. ಆಗ ನಾನು ಕೂಡ 5:30ಗೆ ಎದ್ದು ಹೋಗಿ ಅವ್ರ ಜೊತೆ ನಾನು ಇರ್ತೀನಿ ಒಂದೊಂದ್ಸಲ, ಇಲ್ಲಾಂದ್ರೆ 6 ಗಂಟೆ 6:30ಗೆ ನಾನು ಹೋಗಿ ಕೆಲಸಗಳನ್ನ ನೋಡ್ಕೊಂಡಾಗ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವರು ಮಕ್ಕಳು ಇವತ್ತು ನಮ್ಮ ಪೌರ ಕಾರ್ಮಿಕರ ಮಕ್ಕಳು ಇವತ್ತು ಎಷ್ಟು ವಿದ್ಯಾವಂತರಾಗಿದ್ದಾರೆ. ನಾನು ಒಂದು 3-4 ಜನ ಕೇಳಿದೆ, ಒಬ್ಬರೇ ಹೇಳಿದ್ರು ನಮ್ಮ ಮಕ್ಕಳು MBA ಮಾಡ್ತಾ ಇದ್ದಾರೆ, ಒಬ್ಬರೇ ಹೇಳಿದ್ರು ನಗರವನ್ನು ಸ್ವಚ್ಛ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ಅನ್ಸುತ್ತೆ ಇವಾಗ ಇಂಥ ಒಂದು ಕಾರ್ಯದಲ್ಲಿ ಎಷ್ಟೊಂದು ಪ್ರೀತಿಯಿಂದ ಬೆಳಗ್ಗೆ 5 ಗಂಟೆಗೆ ಸಂಬಳ ಬರೋದು ಬೇರೆ, ಗೆಟಿಂಗ್ ಸ್ಯಾಲರಿ ಇಸ್ ಟೋಟಲಿ ಡಿಫರೆಂಟ್. ಸ್ಯಾಲರಿ ಏನ್ ಕೆಲಸ ಮಾಡೋದು ಬರುತ್ತೆ, ಆದ್ರೆ ನಗರವನ್ನು ಸ್ವಚ್ಛಗೊಳಿಸ್ತಾರಲ್ಲ ಆ ಕೆಲಸಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಪೌರ ಕಾರ್ಮಿಕರಿಗೆ ನಮನ ಕಾರ್ಯಕ್ರಮವನ್ನ, ನಮಿಸುವ ಕಾರ್ಯಕ್ರಮವನ್ನ, ವಂದಿಸುವ ಕಾರ್ಯಕ್ರಮವನ್ನ, ಅನುಗ್ರಹಿಸುವ ಕಾರ್ಯಕ್ರಮವನ್ನ ಶ್ರೀಮತಿ ಶಿಲ್ಪಾ ಹರೀಶ್. ಪೌರ ಕಾರ್ಮಿಕರಂದ್ರೆ ರಸ್ತೆಯನ್ನು ಸ್ವಚ್ಛ ಮಾಡುವರಲ್ಲ, ಚರಂಡಿಯಲ್ಲಿ ಇದ್ದಿದ್ದು ಅವರಲ್ಲಿ ಸ್ವಚ್ಛ ಮಾಡುವರಲ್ಲ, ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವುದು ಮಾತ್ರ ಅಲ್ಲ, ಅವರು ನಮ್ಮ ದೇಶದ ನಿಜವಾದ ಹೃದಯ ಮತ್ತು ಹೃದಯ ಬಡಿತ ಅಂದ್ರೆ ತಪ್ಪಾಗಲ್ಲ. ಅವರ ಒಂದು ಜೀವವನ್ನು, ಅವರ ಒಂದು ಆರೋಗ್ಯವನ್ನು ಎಲ್ಲವನ್ನು ಬದಿಗಿಟ್ಟು ಅವರು ನಮಗೋಸ್ಕರ, ನಮ್ಮ ಒಂದು ದೇಶಕ್ಕೋಸ್ಕರ, ನಮ್ಮ ಒಂದು ಆರೋಗ್ಯಕ್ಕೋಸ್ಕರ ಅವರು ಒಂದು ಸ್ವಚ್ಛತೆಯನ್ನು ಕಾಪಾಡ್ತಾ ಬರ್ತಿರುವಂತಹ ಒಂದು ಹೋರಾಟ ಮಾಡ್ತಿರುವಂತಹ ಹೋರಾಟಗಾರರು. ಭೂಮಿ
ಭೂಮಿಕಾ ಟಿವಿ ಸಂಸ್ಥಾಪಕರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ನಗರದ ಸ್ವಚ್ಛತೆ ಮತ್ತು ಅದರ ಭೌತಿಕ ಸೌಂದರ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಶ್ರಮ ಶ್ಲಾಘನೀಯ. ಪೌರ ಕಾರ್ಮಿಕರು ಮಾಡುವ ಸ್ವಾಭಿಮಾನದ ಸೇವೆಯನ್ನ ಎಲ್ಲರೂ ಗೌರವಿಸೋಣ. ಅವರು ನಿತ್ಯ ಸೇವಾ ಕಾರ್ಯದಲ್ಲಿ ತೊಡಗದಿದ್ದರೆ ನಗರದ ಸ್ವಚ್ಛತೆ ಹಾಳಾಗಿ ಅನೈರ್ಮಲ್ಯ ಉಂಟಾಗಿ ಜನರು ಹಲವು ರೋಗ ರುಜಿನಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದರು. ಬಹಳ ಶ್ರಮಪಟ್ಟು ನನಗೆ 2 ತಿಂಗಳಿಂದ ಪೌರ ಕಾರ್ಮಿಕರಿಗೆ ಒಂದು ವ್ಯವಸ್ಥೆ ಮಾಡುವಂಥದ್ದು ಅಥವಾ ಅವರ ಕಷ್ಟಗಳನ್ನ ಆಲಿಸುವಂಥದ್ದು ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ರೂಪಿಸಕ್ಕೆ 2 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ನೋಡಿದಲ್ಲಿ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ. ಮೇಡಮ್ ಹೇಳಿದಾಗೆ ಕಾರ್ಯಕ್ರಮ ಬರೀ ಸ್ಟೇಜ್ ಅಥವಾ ಮಾತಾಡೋದಂತ ಕಾರ್ಯಕ್ರಮ ಅಲ್ಲ. ನಾವು ಕಾರ್ಯ ಮಾಡ್ತಿದ್ರೆ ಅವ್ರನ್ನ ಗುರುಸಂತ ಒಂದು ಮಾತ್ರ ಜವಾಬ್ದಾರಿ ಸಂಘ ಸಂಸ್ಥೆಗಳ ಮೇಲಿದೆ. ಅದನ್ನು ಅರಿವಿತ್ರ ಫೌಂಡೇಶನ್ ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಸ್ಟಾರ್ಟಿಂಗ್ ಮಾತಾಡಿದಾಗ ನಿಮ್ಮ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ಕಿಟ್ ಅಲ್ಲಿ ಗ್ಲೌಸ್ ಇದೆಲ್ಲ ಕೊಡೋದಂತಿತ್ತು. ಅಧ್ಯಕ್ಷರೇ ಇದ್ದಾರೆ, ಒಳ್ಳೆ ಮಟ್ಟದ ಗ್ಲೌಸ್ ಶೂಸ್ ಎಲ್ಲ ಕೊಡ್ತಾ ಇದೀವಿ ಅಂತಂದ್ರು. ಅದು ಬಿಟ್ಟು ಇನ್ನೂ ಕಾರ್ಮಿಕರಿಗೆ ಏನ್ ಬೇಕು ಅನ್ನೋ ನಿಟ್ಟಿನಲ್ಲಿ ಮೇಡಮ್ ಮತ್ತೆ ಸರ್ ಬಹಳ ಸಂಭವಿಸಿ ಉತ್ತಮ ಕಾರ್ಯ ಅರೇಂಜ್ ಮಾಡಿದ್ದಾರೆ. ನಮ್ಮ ಜೆಸಿ ಸಂಸ್ಥೆ ಕೂಡ ಅವರಿಗೆ ಪ್ಲಾಸ್ಟಿಕ್ ಬಾಟಲ್ ನಾವು ನೋಡ್ತಾ ಇದ್ದು ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲ್ ನೀರು ತಗೊಂಡು ಹೋಗ್ತಾ ಇದ್ರು. ಅದಕ್ಕೆ ಅದರಿಂದ ತಾನಿಗೆ 1 ಸತಿ 2 ಸತಿ ಯೂಸ್ ಮಾಡಿಸ್ತಾರೆ. ಪದೇ ಯೂಸ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕ ಬಾಟಲ್ ಕೊಡ್ಬೇಕು ಅಂತೇಳಿ ಸಮೇತ ಸ್ಟೀಲ್ ಬಾಟಲ್ ಅನ್ನ ಕೊಟ್ರೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಜೆಸಿಎ ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ಜೆಸಿ ತಿಲಕ್ದತ್ ಅವರು ಮಾತನಾಡಿ, ಹರಿಚಿತ್ತ ಫೌಂಡೇಶನ್ನ ಹರೀಶ್ ಹಾಗೂ ಚೈತ್ರಾ ದಂಪತಿಗಳು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿರುವುದಕ್ಕಾಗಿ ಅಭಿನಂದನೆ ತಿಳಿಸಿ, ನಗರವನ್ನು ಸ್ವಚ್ಛವಾಗಿಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡುವ ಪೌರ ಕಾರ್ಮಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿ, ಜೆಸಿ ಭಾರತದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಕಾರ್ಯಕ್ರಮವಾದ ಸಸ್ಟೈನಬಲ್ ಸಿಪ್ಪಿಂಗ್ ಯೋಜನೆಯಡಿ ಉಚಿತ ಸ್ಟೇನ್ಲೆಸ್ ಸ್ಟೀಲ್ ನೀರಿನ ಬಾಟಲಿಗಳನ್ನು ವಿತರಿಸಲಾಯಿತು. ನಮ್ಮ ನಗರವನ್ನ ಸ್ವಚ್ಛವಾಗಿ ಸುಂದರವಾಗಿ ಕಾಣುವಂತೆ ಮಾಡುತ್ತಿರುವಂತಹ ಪೌರ ಕಾರ್ಮಿಕರಿಗೆ ಸ್ಟೀಲ್ ಬಾಟಲಿನ ಇವತ್ತು ನಾವು ಹೇಗೆ ವಿತರಿಸುತ್ತೀವಿ ಜೆಸಿ ಚಿಕ್ಕಮಗಳೂರು ವತಿಯಿಂದ ಅಂತಂದ್ರೆ, ಈಗಾಗಲೇ ಸಾಗರ್ ಅವರು ಮತ್ತೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಅನಿಲ್ ಆನಂದ್ ಅವರು ಹೇಳಿದ್ದಾರೆ, ನಾವು ಪ್ಲಾಸ್ಟಿಕ್ ಬಾಟಲ್ನ ಮತ್ತೆ ರಿಪೇರಿ ಅದಕ್ಕೆ ನೀರನ್ನ ತುಂಬಿಸಿ ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಹಾನಿಕರ ಆಗುತ್ತೆ. ನಮ್ಮ ಜೆಸಿನ ರಾಷ್ಟ್ರಾಧ್ಯಕ್ಷರಾದಂತಹ ಭರತನಾಚಾರ್ಯ ಅವರು ಈ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯ ಈ ಸಲ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಹಾಗೆ ಪೌರ ಕಾರ್ಮಿಕರಾಗಿರ್ಬೋದು, ಎಲ್ಲರಿಗೂ ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ಗಳನ್ನ ವಿತರಿಸಬೇಕು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್, ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ, ಡಾಕ್ಟರ್ ದೀಪಕ್ ಆರಾಧ್ಯ, ಡಾಕ್ಟರ್ ಪೊನ್ನಮ್ಮ, ಹರಿಚಿತ್ತ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು.